ಕೀರ್ತನೆಗಳು 121ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಡೀ ಭೂಮ್ಯಾಕಾಶಗಳನ್ನು ನೋಡಿ ಎಷ್ಟು ಸುಂದರವಾಗಿ ದೇವರು ಉಂಟು ಮಾಡಿದ್ದಾರೆ. ಇಷ್ಟು ಸುಂದರವಾಗಿರುವಂಥ ಜಗತ್ತನ್ನು ಉಂಟು ಮಾಡಿ ನಮ್ಮನ್ನು ಸೃಷ್ಟಿಸಿದಂಥ ದೇವರು ನಮ್ಮ ಜೀವನವನ್ನು ಸುಂದರವಾಗಿ ಮಾಡಲಿಕ್ಕೆ ಶಕ್ತನಾಗಿ ಇದ್ದಾನೆ. ನಮ್ಮ ಜೀವಿತದಲ್ಲಿರುವಂಥ ಕೊರತೆಗಳಿಗಿಂತ ನಮ್ಮನ್ನು ಉಂಟು ಮಾಡಿ ಆರಿಸಿ ತೆಗೆದುಕೊಂಡಂಥ ದೇವರು ದೊಡ್ಡ ಸಮೃದ್ಧಿ ಉಳ್ಳವರಾಗಿ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ನಾವು ದೇವರ ಬಳಿಯಲ್ಲಿ ಬೇಡಿಕೊಳ್ಳುವಂಥ ಕಾರ್ಯಗಳು ನಮಗೆ ಒದಗದೇ ಇರುವಾಗ ದೇವರಿಂದ ನಮಗೆ ಸಹಾಯ ಆಗ್ತಿಲ್ಲ ಎಂಬುದಾಗಿ ಹೇಳಿ ನಾವು ಆಶಾಭಂಗ ಪಡುವುದು ಬೇಡ. ನಾವು ಮಾಡುವಂಥ ಯಾವ ಪ್ರಾರ್ಥನೆಯನ್ನು ಸಹ ದೇವರು ವ್ಯರ್ಥವಾಗಿ ಬಿಟ್ಟು ಬಿಡುವಂಥ ದೇವರಲ್ಲ. ಆದರೆ ನಮಗೆ ತಕ್ಕ ಸಮಯದಲ್ಲಿ, ನಮಗೆ ಅಗತ್ಯ ಇರುವಂಥ ಸಮಯದಲ್ಲಿ ದೇವರು ಅದನ್ನು ಕೊಡುವವರಾಗಿ ಇದ್ದಾರೆ. ಆದುದರಿಂದ ದೇವರನ್ನು ಬೇಡಿ ಬೇಡಿ ಸಾಕಾಯಿತು ಅಂತ ಹೇಳಿ ಮನುಷ್ಯರ ಬಳಿಯಲ್ಲಿ ನಾವು ಸಹಾಯವನ್ನು ಕೇಳುವುದು ಬೇಡ. ಮನುಷ್ಯರು ಮಾಡುವಂಥ ಸಹಾಯ ನಮ್ಮ ಮನಸ್ಸನ್ನು ಅಥವಾ ನಮ್ಮ ಮನೆಯನ್ನು ಸಹ ತಲುಪಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರಿಂದ ಹೊಂದುವಂತಹ ಸಹಾಯ ನಮ್ಮ ಜೀವಿತದ ಕೊನೆ ತನಕವಾಗಿಯೂ ಸಹ ನಮ್ಮನ್ನು ನಡೆಸುವಂಥದ್ದಾಗಿ ಇರುತ್ತದೆ. ಮಾತ್ರವಲ್ಲದೆ ಇತರರಿಗೂ ಸಹ ನಾವು ಕರ್ತನಿಗೆ ಸಾಕ್ಷಿಯಾಗಿರುವ ಹಾಗೆ ದೇವರು ಒಂದೊಂದು ಅಗತ್ಯತೆಗಳನ್ನು ನಮಗೆ ಕೊಡುವವರಾಗಿ ಇದ್ದಾರೆ. ಉನ್ನತವಾದಂಥ ಬೆಟ್ಟ ಪರ್ವತಗಳನ್ನು ಉಂಟು ಮಾಡಿದಂಥ ದೇವರು ನಮಗೆ ಬೇಕಾದಂಥದ್ದೆಲ್ಲವನ್ನೂ ಸಹ ಕೊಡಲಿಕ್ಕೆ ಶಕ್ತನಾಗಿ ಇದ್ದಾನೆ. ನಮ್ಮ ಅಗತ್ಯತೆಗಳು ಆ ಬೆಟ್ಟಕ್ಕಿಂತ ದೊಡ್ಡದಲ್ಲ ಅಲ್ವಾ? ಅದಕ್ಕಿಂತ ಚಿಕ್ಕದು ತಾನೇ. ನಮ್ಮ ದೇವರು ದೊಡ್ಡವರು. ನಮಗೆ ಒಂದೊಂದು ವಿಷಯದಲ್ಲೂ ಸಹ ಅವರು ತಕ್ಕ ಸಮಯದಲ್ಲಿ ಕೊಡುವವರಾಗಿ ಇದ್ದಾರೆ. ಸಂಶಯ ಪಡದಂತೆ ಬೇಡುವಂಥ ಒಂದೊಂದು ವಿಷಯದಲ್ಲೂ ಸಹ ನಾವು ಬೇಸರಗೊಳ್ಳದಂತೆ ಕರ್ತನ ಸಮಕ್ಷಮದಲ್ಲಿ ನಾವು ತಾಳ್ಮೆಯಿಂದ ಎದುರು ನೋಡುವ, ನಂಬಿಕೆಯನ್ನು ಬಿಟ್ಟುಕೊಡುವಂಥದ್ದು ಬೇಡ. ತಕ್ಕ ಸಮಯದಲ್ಲಿ ದೇವರು ಒದಗಿಸಿ ಕೊಡುವವರಾಗಿದ್ದಾರೆ. ಅವರು ಒಳ್ಳೆಯ ಸಹಾಯಕನು. ನಾವು ಪ್ರಾರ್ಥಿಸುವ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ತಂದೆಯೇ, ನಮ್ಮ ಸಹಾಯವನ್ನು ನಿಮ್ಮಲ್ಲಿ ಎದುರು ನೋಡುತ್ತಾ ಇದ್ದೇವೆ. ಅನುದಿನವೂ ಸಹ ಒಂದೊಂದು ಕಾರ್ಯಗಳ ನಿಮಿತ್ತವಾಗಿ ಪ್ರಾರ್ಥಿಸ್ತಾ ಇರುವಂಥ, ಬೇಡುತ್ತಾ ಇರುವಂಥ ನಿನ್ನ ಮಕ್ಕಳ ಭಿನ್ನಹಗಳನ್ನು ಕೇಳಿ ನೀವು ಅವರ ಆಸೆಯನ್ನು ಈಡೇರಿಸಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.